ಅಳನಾವರ್ ದಾಂಡೇಲಿ ನಡುವಿನ ಡೆಮೋ ಪ್ರಯಾಣಿಕರ ರೈಲು ಸೇವೆಯನ್ನು ಪ್ರಾರಂಭಿಸಿರುವುದು ಈ ಭಾಗದ ಜನರ ಕನಸು ನನಸಾಗಿದ್ದು, ಮಾರ್ಚ್ 17ರಿಂದ ದಾಂಡೇಲಿಯ ಅಳ್ನಾವರ್ ರೈಲು ಸಮಯದಲ್ಲಿ ಬದಲಾವಣೆಯಾಗಿರುವುದು ಸಂತಸ ತಂದಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಹೇಳಿದರು. ದಾಂಡೇಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ಈ ರೈಲ್ವೆ ಸೇವೆಯನ್ನು ಭಾನುವಾರವೂ ಕೂಡ ಸಂಚರಿಸುವಂತೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿಯೇ ನಮ್ಮ ನೆಚ್ಚಿನ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ರೈಲ್ವೆ ಸಚಿವರು ಹಾಗೂ ಹಿರಿಯ ರೈಲ್ವೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮನವಿ ಮಾಡಿದರು. ಕೆಲ ದಿನಗಳ ಹಿಂದೆ ಬ್ಲಾಕ್ ಕಾಂಗ್ರೆಸ್ ಘಟಕದಿಂದಲೂ ಹುಬ್ಬಳ್ಳಿ ಹಾಗೂ ಬೆಳಗಾವಿ ಕಡೆಗೆ ಸಂಚರಿಸುವ ದೂರದ ರೈಲುಗಳೊಂದಿಗೆ ಉತ್ತಮ ಸಂಪರ್ಕ ಸಿಗುವಂತೆ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯಗಳನ್ನು ಬದಲಾವಣೆ ಮಾಡಬೇಕೆಂದು ಮನವಿ ಮಾಡಿದ್ದೆವು. ಮನವಿಗೆ ತಕ್ಷಣ ಸ್ಪಂದಿಸಿದ ರೈಲ್ವೆ ಅಧಿಕಾರಿಗಳು ರೈಲು ಸೇವೆಯ ಸಮಯವನ್ನು ಪುನರ್ ಪರಿಶೀಲಿಸಿ ವಾರದ ಗುರುವಾರವನ್ನು ಹೊರತುಪಡಿಸಿ ಭಾನುವಾರದಂದು ಕೂಡ ಡಿಇಎಂಯು ರೈಲು ಸೇವೆಯನ್ನು ಆರಂಭಿಸುವ ಕುರಿತು ಆದೇಶ ಹೊರಡಿಸಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದೆ. ಈ ನಿರ್ಧಾರದಿಂದ ದಾಂಡೇಲಿ ಮತ್ತು ಅಳ್ನಾವರ ಭಾಗದ ಜನತೆಗೆ ಮಾತ್ರವಲ್ಲದೆ ಉದ್ಯೋಗಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಮತ್ತು ಪ್ರವಾಸಕ್ಕಾಗಿ ಸಂಚರಿಸುವ ಪ್ರಯಾಣಿಕರಿಗೆ ಬಹಳ ಅನುಕೂಲವಾಗಲಿದೆ. ನಮ್ಮ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಮತ್ತು ರೈಲ್ವೆ ಸಚಿವರಿಗೆ ಹಾಗೂ ರೈಲ್ವೆ ಅಧಿಕಾರಿಗಳಿಗೆ ಬ್ಲಾಕ್ ಕಾಂಗ್ರೆಸ್ನಿಂದ ಹಾಗೂ ದಾಂಡೇಲಿಯ ಸಾರ್ವಜನಿಕರ ವತಿಯಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ರೈಲ್ವೆ ಸಮಯದ ಬದಲಾವಣೆಯಂತೆ ರೈಲು ಸಂಖ್ಯೆ 76501 ಅಳ್ನಾವರದಿಂದ ಬೆಳಿಗ್ಗೆ 5 ಗಂಟೆಗೆ ಹೊರಟು 5:45ಕ್ಕೆ ದಾಂಡೇಲಿ ತಲುಪಲಿದೆ ಮತ್ತು ರೈಲು ಸಂಖ್ಯೆ 76502 ದಾಂಡೇಲಿಯಿಂದ ಬೆಳಿಗ್ಗೆ 6:15ಕ್ಕೆ ಹೊರಟು 7ಕ್ಕೆ ಅಳ್ನಾವರ ತಲುಪಲಿದೆ. ರೈಲು ಸಂಖ್ಯೆ 76503 ಅಳ್ನಾವರದಿಂದ ಬೆಳಿಗ್ಗೆ 7:35ಕ್ಕೆ ಹೊರಟು 8:20ಕ್ಕೆ ದಾಂಡೇಲಿ ತಲುಪಲಿದ್ದು, ಅದೇ ರೀತಿ ಸಂಜೆಯ ರೈಲು ಸಂಖ್ಯೆ 76505 ಅಳ್ನಾವರದಿಂದ 6ಕ್ಕೆ ಹೊರಟು 6:45ಕ್ಕೆ ದಾಂಡೇಲಿ ತಲುಪಲಿದ್ದು, ಮರಳಿ ಬರುವ ರೈಲು ಸಂಖ್ಯೆ 76506 ದಾಂಡೇಲಿಯಿಂದ 19:05ಕ್ಕೆ ಹೊರಟು 19:50ಕ್ಕೆ ಅಳ್ನಾವರ ತಲುಪಲಿದೆ ಎಂದರು. ಒಂದೂವರೆ ತಿಂಗಳಿಂದ ದಾಂಡೇಲಿ ರೈಲ್ವೆ ಸ್ಟೇಷನ್ಗೆ ಡೆಮೋ ರೈಲ್ವೆಯನ್ನು ಉದ್ಘಾಟನೆಗೊಂಡಿದ್ದು ತಮಗೆಲ್ಲರೂ ಗೊತ್ತು. ಪುನರಾರಂಭ ಆಯಿತು. ಅವಾಗ ಒಂದು ಸಮಯ ಕೂಡ ಸರ್ಕಾರ ನಿಗದಿಪಡಿಸಿ ವಾರದಲ್ಲಿ 6 ದಿನ ರೈಲ್ವೆ ದಾಂಡೇಲಿ ಅಳ್ನಾವರ್ ಬರುವುದು ಅದರ ಸಮಯ ನಿಗದಿಪಡಿಸಿ ಕಳಿಸಲಾಗಿತ್ತು. ಜೊತೆಯಲ್ಲಿ ವಾರದಲ್ಲಿ 1 ರಜೆ ರವಿವಾರ ನೀಡಲಾಗಿತ್ತು. ಸೊ ಅದೇ ದಿನ ಈ ಭಾಗದ ಶಾಸಕರು, ನಿಮ್ಮೆಲ್ಲರ ನಾಯಕರು, ಯಾವತ್ತು ಅಭಿವೃದ್ಧಿಯ ವಿಚಾರ ಇಡುವಂತ ಧೀಮಂತ ನಾಯಕರಂದ್ರೆ ಆರ್.ವಿ. ದೇಶಪಾಂಡೆಜಿ ಅವರಿಗೆ ಬಹಳಷ್ಟು ಜನ ಮನವಿ ಮಾಡಿದ್ರು. ಸರ್, ಆ ಟೈಮಿಂಗ್ ನಲ್ಲಿ ನಾವು ಅಳ್ಳವರೆಗೆ ಹೋದ್ರು ಕೂಡ ನಮಗೆ ಮುಂದೆ ಹೋಗು ಯಾವ ಟ್ರೈನ್ ಸಿಗುದಿಲ್ಲ, ಅಥವಾ ಅಲ್ಲಿಂದ ಬರ್ಬೇಕಂತ ಹೇಳಿದ್ರೆ ನಾವು ಅಲ್ಲಿ ಹೇಳಿದ್ಮೇಲೆ ಬಹಳಷ್ಟು ಕಾಯ್ಬೇಕಾಗ್ತದೆ, ಇಲ್ಲ ಮತ್ತೆ ಅಳ್ಳಾವರದಿಂದ ನಾವು ಬಸ್ ಹಿಡ್ಕೊಂಡ್ ಬರೋದಾಗ್ತದೆ, ಬಹಳಷ್ಟು ಮನವಿ ಮಾಡಿದ್ರು. ಆ ಮನವಿಯನ್ನ ದೇಶಪಾಂಡೆ ಅವರು ಅದೇ ದಿನ ಆ ವೇದಿಕೆಯಲ್ಲೂ ಕೂಡ ಮಾತಾಡಿದ್ರು. ಅದರ ನಂತರ ಆ ಇಲಾಖೆಗೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಆ 1.5 ತಿಂಗಳಲ್ಲಿ 3 ಬಾರಿ ಮನವಿಯನ್ನು ಮಾಡಿದ್ರು. ಪ್ರತಿ 15 ದಿನಕ್ಕೊಮ್ಮೆ ಈ ಭಾಗದ ಜನರಿಗೆ ಆ ರೈಲ್ವೆ ಬೇಕೇ ಬೇಕು. ಇಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇದೆ. ಇಲ್ಲಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಧಾರವಾಡ, ಹುಬ್ಬಳ್ಳಿ ಹೋಗ್ತಾರೆ, ಬೆಳಗಾವಿ ಹೋಗ್ತಾರೆ. ಜೊತೆಯಲ್ಲಿ ಬಡವರು ರೈಲ್ವೆ ಟಿಕೆಟ್ ಚಾರ್ಜ್ ಕಡಿಮೆ ಇರ್ತದೆ, ದುಡಿಲಿಕ್ಕಂತೂ ಹೋಗ್ತಾರೆ. ಇವರೆಲ್ಲರೂ ಸಮಯದ ಅಂತರ ಆಗ್ಬೇಕು ಅನ್ನುವಂಥದ್ದು ಮನವಿ ಮಾಡಿದ್ರು. ಮತ್ತು ರವಿವಾರ ದಿನ ಬೆಂಗಳೂರು ಆಗಲಿ, ಈ ಕಡೆ ಪೂನಾ ಕಡೆಯಿಂದ ಆಗಲಿ ಪ್ರವಾಸಿಗಳು ಬಹಳ ಬರ್ತಾರೆ. ಅವ್ರು ನೇರವಾಗಿ ಬೆಂಗಳೂರಿಂದ ಒಂದು ಅಳಾವರದಿಂದ ದಾಂಡೇಲಿ ಬಂದ್ರೆ ಅವ್ರಿಗೆ ಕನೆಕ್ಟಿವಿಟಿ ಸಿಗ್ತದೆ ಅನ್ನುವಂಥ ಭಾವನೆ ಇಟ್ಕೊಂಡು ಮನವಿ ಸಲ್ಲಿಸಲಾಗಿತ್ತು. ಹೀಗಿದೆ, ಅಳಾವರದಿಂದ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಬಿಡುವ ರೈಲು ದಾಂಡೇಲಿಗೆ 5:45ಕ್ಕೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 6:15ಕ್ಕೆ ಹೊರಡುವ ರೈಲು ಅಳ್ಳಾವರಕ್ಕೆ 7 ಗಂಟೆಗೆ ತಲುಪಲಿದೆ. ಅಳ್ಳಾವರದಿಂದ ಬೆಳಿಗ್ಗೆ 7:35ಕ್ಕೆ ಹೊರಡುವ ರೈಲು 8:20ಕ್ಕೆ ದಾಂಡೇಲಿಗೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 8:40ಕ್ಕೆ ಹೊರಡುವ 9:25ಕ್ಕೆ ಅಳ್ಳಾವರ ತಲುಪಲಿದೆ. ನಂತರ ಪ್ರತಿದಿನ ಸಂಜೆ ಅಳ್ಳಾವರದಿಂದ ಸಂಜೆ 6 ಗಂಟೆಗೆ ಹೊರಡುವ ರೈಲು 6:45ಕ್ಕೆ ದಾಂಡೇಲಿಗೆ ಬರಲಿದೆ. ದಾಂಡೇಲಿಯಿಂದ ಸಂಜೆ 7:05ಕ್ಕೆ ಹೊರಡುವ ಅಳ್ಳಾವರಕ್ಕೆ 7:50ಕ್ಕೆ ತಲುಪಲಿದೆ. ಭಾನುವಾರದ ರಜೆ ದಿನದಂದು ಅದು ರದ್ದುಪಡಿಸಿ ಗುರುವಾರಕ್ಕೆ ಬದಲಾಯಿಸಲಾಗಿದೆ. ಸೊ ಈ ರೀತಿ ನಮ್ಮ ಮಾನ್ಯ ಶಾಸಕರ ಆರ್.ವಿ. ದೇಶಪಾಂಡೆ ಅವರ ಮನವಿಗೆ ಸ್ಪಂದಿಸಿ ರೈಲ್ವೆ ಇಲಾಖೆ ಎಲ್ಲಾ ಅಧಿಕಾರಿಗಳನ್ನು ಏನಿದು ರಿವೈಸ್ ಟೈಮಿಂಗ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಆ ಇಲಾಖೆ ಎಲ್ಲಾ ಮೇಲಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಬಶೀರ್ ಗಿರಿಯಾಳ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಅನಿಲ್ ದಂಡಗಲ್, ದಿವಾಕರ್ ನಾಯಕ್, ತಪ್ಸ್ವರ್, ಸೌದಾಗರ್, ಅನಿಲ್ ನಾಯ್ಕರ್, ರಾಮಲಿಂಗ ಜಾಧವ್, ಜಾದಾಪೀರ್, ವಲದಿ ಮುಲ್ಲಾ, ಯಾಸ್ಮಿನ್ ಕಿತ್ತೂರ್ ಇತರರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.